ಕಾಶ್ಮೀರದಲ್ಲಿ ಕೂಂಬಿಂಗ್, ದೆಹಲಿಯಲ್ಲಿ ಮೀಟಿಂಗ್. ಸೇನಾ ಮುಖ್ಯಸ್ಥರ ಜೊತೆ ರಕ್ಷಣಾ ಸಚಿವರು ಸಭೆ ನಡೆಸಿದ್ದಾರೆ. 3 ಸೇನಾ ಮುಖ್ಯಸ್ಥರು ಕಾರ್ಯದರ್ಶಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಶೋಪಿಯಾನ್ ಉಗ್ರರ ಕಾರ್ಯಾಚರಣೆ ಬಗ್ಗೆ ಚರ್ಚೆ ನಡೆದಿದೆ. ರಾಜನಾಥ್ ಸಿಂಗ್ಗೆ ಮಾಹಿತಿಯನ್ನ ಕೊಡ್ತಿದ್ದಾರೆ ಅಧಿಕಾರಿಗಳು. ಸದ್ಯಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸ್ತಾ ಇದೆ ಭಾರತೀಯ ಸೇನೆ. 4 ಉಗ್ರರಲ್ಲಿ 3 ಉಗ್ರರನ್ನ ಸೇನೆ ಹೊಡೆದುರುಳಿಸಿದೆ. ಪಹಲ್ಗಾಮ್ ದಾಳಿಕೋರರಿಗಾಗಿ ಭರ್ಜರಿ ಹುಡುಕಾಟ ನಡೆದಿತ್ತು. ಒಂದೀಗ ಕನ್ಫರ್ಮ್ ಆಗಬೇಕು, ಪಹಲ್ಗಾಮ್ನಲ್ಲಿ ನರಮೇಧ ನಡೆಸಿದಂತ ಆ ಉಗ್ರರು ಮತ್ತು ಈಗ ಹತರಾದಂತಹ ಉಗ್ರರು ಒಂದೇನಾ ಅನ್ನೋದು. ಪಹಲ್ಗಾಮ್ ದಾಳಿ ನಂತರ ಅಟ್ಯಾಕ್ ಮಾಡಿದಂತ ಉಗ್ರರು ನಾಪತ್ತೆಯೇ ಆಗಿ ಹೋಗಿದ್ರು. ಇಡೀ ಜಮ್ಮು ಕಾಶ್ಮೀರದಾದ್ಯಂತ ಸೇನೆ ಕಾರ್ಯಾಚರಣೆ ನಡೆಸಿತು. ಅಲ್ಲಿ ಇದ್ದಂತ ಸ್ಥಳೀಯ ಉಗ್ರರು ಮತ್ತು ಹೊರಗಡೆಯಿಂದ ಬಂದ ಉಗ್ರರಿಗೆ ಸಹಾಯ ಮಾಡಿದಂತವರ ಮನೆಗಳನ್ನ ಧ್ವಂಸಗೊಳಿಸಲಾಗಿದೆ. ಈಗ ಇರೋ ಇನ್ಫಾರ್ಮೇಶನ್ ಪ್ರಕಾರ 2 ಪಾಕಿಸ್ತಾನದ ಉಗ್ರರು, ಒಬ್ಬ ಜಮ್ಮು ಕಾಶ್ಮೀರದ ಸ್ಥಳೀಯ ಉಗ್ರ ಮೃತಪಟ್ಟಿರೋದು ಅಂತ. ಈ ಸ್ಥಳೀಯ ಉಗ್ರನ ಮನೆಯನ್ನ ಕಳೆದ ಕೆಲವು ದಿನಗಳ ಹಿಂದೆ ಭಾರತೀಯ ಸೇನೆ ಧ್ವಂಸಗೊಳಿಸಿತ್ತು. ಈಗ ಆ ಉಗ್ರನನ್ನೇ ಸೇನೆ ಹೊಡೆದುರುಳಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. INS ವಿಕ್ರಾಂತ್ ಬಗ್ಗೆ ಮಾಹಿತಿ ಕೇಳಿದ ವ್ಯಕ್ತಿಯ ಬಂಧನ. ಕೊಚ್ಚಿ ನೌಕಾನೆಲೆಗೆ ಕರೆ ಮಾಡಿದ್ದ ಕೇರಳದ ವ್ಯಕ್ತಿ ಪ್ರಧಾನಿ ಕಚೇರಿಯಿಂದ ಕರೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದ. INS ವಿಕ್ರಾಂತ್ ಎಲ್ಲಿದೆ ಅಂತ ಅದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೇಳಿದ್ದ ಕಾಲ್ ಮಾಡಿ ಈ ವ್ಯಕ್ತಿ. INS ವಿಕ್ರಾಂತ್ ಬಗ್ಗೆ ಇನ್ಫಾರ್ಮೇಶನ್ ಕೇಳಿದಂತಹ ವ್ಯಕ್ತಿ ಬಂಧನ ಆಗಿದೆ. ಭಾರತದ ಮೇಲಿನ ದಾಳಿಗೆ ಪಾಕಿಸ್ತಾನದ ನೆರವು. ಟರ್ಕಿ, ಅಜರ್ಬೈಜಾನ್, ಚೀನಾ ಶಸ್ತ್ರಾಸ್ತ್ರ ಪೂರೈಕೆ ಪಾಕ್ ಬೆಂಬಲಿಸಿದ್ದ ದೇಶಗಳ ವಿರುದ್ಧ ಇದೀಗ ಕೆಂಗಣ್ಣು. ಟರ್ಕಿ, ಅಜರ್ಬೈಜಾನ್ ವಿರುದ್ಧ ಭಾರತ ಕಿಡಿಕಾರಿದೆ. ಪ್ರವಾಸದ ಟಿಕೆಟ್ ಬುಕಿಂಗ್ ಬಹಿಷ್ಕಾರ ಮಾಡಲಾಗಿದೆ. ಟೂರ್ ಆಪರೇಟರ್ಗಳಿಂದ ಬುಕಿಂಗ್ ಸ್ಥಗಿತಗೊಳಿಸಲಾಗಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತದಿಂದ ಇಲ್ಲಿನ ಪ್ರವಾಸಿಗರು ಅಜರ್ಬೈಜಾನ್ಗೆ ಪ್ರವಾಸಕ್ಕಂತ ಹೋಗ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷದಲ್ಲಿ ಟರ್ಕಿ, ಅಜರ್ಬೈಜಾನ್ ದೇಶಗಳು ಪಾಕಿಸ್ತಾನದ ಪರವಾಗಿ ನಿಂತಿದೆ. ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡಿದೆ ಭಾರತದ ವಿರುದ್ಧ ಹೋರಾಡೋದಕ್ಕೆ. ಇದಕ್ಕೆ ಭಾರತ ಕಿಡಿಕಾರಿದೆ. ಪ್ರವಾಸದ ಟಿಕೆಟ್ ಬುಕಿಂಗ್ ಬಹಿಷ್ಕಾರ ಆಗಿದೆ. ಟೂರ್ ಆಪರೇಟರ್ಗಳು ಬುಕಿಂಗ್ ಅನ್ನ ಸ್ಥಗಿತಗೊಳಿಸಿದ್ದಾರೆ. ಅಜರ್ಬೈಜಾನ್ಗೆ ಹೋಗಬೇಕು ಅಂತ ಅಂದ್ರೆ ಇಲ್ಲಿಂದ ಟಿಕೆಟ್ ಬುಕ್ ಮಾಡುವಂತಹ ಪ್ರಕ್ರಿಯೆ ಈಗ ಸ್ಥಗಿತ ಆಗಿದೆ. ಟೂರ್ ಆಪರೇಟರ್ಗಳು ಬುಕಿಂಗ್ ಅನ್ನೇ ಸ್ಟಾಪ್ ಮಾಡಿದ್ದಾರೆ. ಪ್ರವಾಸದ ಟಿಕೆಟ್ ಬುಕಿಂಗ್ ಬಹಿಷ್ಕಾರ ಆಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಸಂಘರ್ಷದಲ್ಲಿ ಟರ್ಕಿ, ಅಜರ್ಬೈಜಾನ್ ದೇಶಗಳು ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡೋದರ ಮೂಲಕ ಪಾಕಿಸ್ತಾನಕ್ಕೆ ಪರವಾಗಿ ನಿಂತಿದೆ. ಭಾರತ ಇದಕ್ಕೆ ಕಿಡಿಕಾರಿದೆ. ಭಾರತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಈಗ ಅಜರ್ಬೈಜಾನ್ ಕಡೆ ಹೋಗುವಂತಹ ಪ್ರವಾಸಿಗರು ಟಿಕೆಟ್ ಬುಕಿಂಗ್ ಸಾಧ್ಯ ಇಲ್ಲ. ಟೂರ್ ಆಪರೇಟರ್ಗಳೇ ಬುಕಿಂಗ್ ಅನ್ನ ಸ್ಥಗಿತಗೊಳಿಸಿದ್ದಾರೆ. ಅದಂಪುರ ವಾಯುನೆಲೆಗೆ ಮೋದಿ ಭೇಟಿ. ಪಂಜಾಬ್ನಲ್ಲಿರುವಂತಹ ಅದಂಪುರ ವಾಯುನೆಲೆ ಈಗ ಪ್ರಧಾನಿ ಮೋದಿ ಭೇಟಿ ನೀಡಿದ್ದಾರೆ. ವಾಯುಸೇನೆಯ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ದಾರೆ. ಪಂಜಾಬ್ನಲ್ಲಿರುವಂತಹ ವಾಯುನೆಲೆ ಅದಂಪುರ ವಾಯುನೆಲೆಗೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ದಾರೆ. ಪಂಜಾಬ್ನಲ್ಲಿರುವಂತಹ ಅದಂಪುರ ವಾಯುನೆಲೆ ಇದು. ವಾಯುಸೇನೆ ಅಧಿಕಾರಿಗಳ ಜೊತೆ ಪ್ರಧಾನಿ ಮಾತುಕತೆ ನಡೆಸಿರುವಂತ ಫೋಟೋ ನೋಡ್ತಾ ಇದ್ದೀವಿ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅದಂಪುರ ವಾಯುನೆಲೆಗೆ ಭೇಟಿ ಕೊಟ್ಟಂತಹ ಕ್ಷಣದ ಫೋಟೋ ಇದು. ಪಂಜಾಬ್ನಲ್ಲಿರುವಂತಹ ಅದಂಪುರ ವಾಯುನೆಲೆ ಎಲ್ಲರ ಜೊತೆ
ಅಲ್ಲಿ ಮಾತಾಡ್ತಾ ಇರುವಂತಹ ದೃಶ್ಯ ಇದು. ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿದ್ದಂತಹ ಆದಂಪುರದ ಈ ವಾಯುನೆಲೆ ಇಲ್ಲಿ ಭೇಟಿ ನೀಡಿ ವಾಯುಸೇನೆಯ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.